ಹಾಯ್ ಫ್ರೆಂಡ್ಸ್, ನೀವು ಮನೆಗೆ ಒಂದು ಹೊಸದಾಗಿ ಎಸಿನ ಪರ್ಚೇಸ್ ಮಾಡ್ತೀರಿ ಅಂದ್ರೆ ಖಂಡಿತವಾಗ್ಲೂ ಸ್ಟೆಬಿಲೈಸರ್ನ ಕೂಡ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಎಷ್ಟು ಕೆವಿ ರೇಟಿಂಗ್ ನಲ್ಲಿ ಸ್ಟೆಬಿಲೈಸರ್ನ ಪರ್ಚೇಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಲಾಸ್ಟ್ ಗಂಟ ಫುಲ್ ಆಗಿ ನೋಡಿ ಫ್ರೆಂಡ್ಸ್, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಆಲ್ರೆಡಿ ನಮ್ಮ ಚಾನಲ್ ನಲ್ಲಿ ಈ ಎಸಿಗೆ ದಟ್ ಮೀನ್ಸ್ ಏರ್ ಕಂಡೀಷನರ್ಗೆ MCBನ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದು. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಇವಾಗ ಈ ಎಸಿಗೆ ದಟ್ ಮೀನ್ಸ್ ಈ ಏರ್ ಕಂಡೀಷನರ್ಗೆ ಸ್ಟೆಬಿಲೈಸರ್ನ ಯಾವ ರೀತಿ ಪರ್ಚೇಸ್ ಮಾಡೋದು ಮತ್ತೆ ಎಷ್ಟು KVA ರೇಟಿಂಗ್ ನಲ್ಲಿ ಸ್ಟೆಬಿಲೈಸರ್ನ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಸೊ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಸೊ ಎಸಿ ಅಂತ ಬಂದ್ರೆ ಕಾಮನ್ ಆಗಿ ಮನೆಗಳಲ್ಲಿ ಯೂಸ್ ಮಾಡುವಂತ ಎಸಿ ಅಂತ ಬಂದ್ರೆ 1 ಟನ್ ಎಸಿ, 1.5 ಟನ್ ಎಸಿ, 2 ಟನ್ ಎಸಿ. ಸೊ ಜಾಸ್ತಿ ಯೂಸ್ ಮಾಡೋದು ಅಂದ್ರೆ 1 ಟನ್ ಮತ್ತೆ 1 ಟನ್ ಎಸಿನ ಯೂಸ್ ಮಾಡ್ತೀವಿ. ಸೊ 2 ಟನ್ ರೇರ್ ಆಗಿರುತ್ತೆ. ಸೊ 2 ಟನ್ ಗಿಂತ ಮೇಲ್ಗಡೆ ಇರುವಂತಹ ಎಸಿಗಳನ್ನ ಬಂದ್ರೆ ಕಮರ್ಷಿಯಲ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಒನ್ಲಿ ಡೊಮೆಸ್ಟಿಕ್ಗೆ 1.5 2 ಟನ್ ಎಸಿನ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಸೊ ಇವಾಗ 1 ಟನ್ ಎಸಿ ಅಥವಾ 1.5 ಟನ್ ಮತ್ತೆ 2 ಟನ್ ಎಸಿಗೆ ಎಷ್ಟು KVA ರೇಟಿಂಗ್ ನಲ್ಲಿ ಸ್ಟೆಬಿಲೈಸರ್ನ ಇನ್ಸ್ಟಾಲ್ ಮಾಡಬೇಕು ಅಂತ ನೋಡೋಕ್ಕಿಂತ ಮುಂಚೆ ಹಿಂದಿನ ವಿಡಿಯೋದಲ್ಲಿ MCBನ ಪ್ಲೇಸ್ ಮಾಡೋದು. ಬಟ್ ಮೀನ್ಸ್ 1 ಟನ್ ಎಸಿಗೆ ಎಷ್ಟು ರೇಟಿಂಗ್ ನಲ್ಲಿ MCBನ ಪ್ಲೇಸ್ ಮಾಡಬೇಕು ಅಂತ ನೋಡಿದ್ದು. ಸೊ 1 ಟನ್ ಎಸಿಗೆ 16 ಆಂಪ್ಸ್ MCBನ ಪ್ಲೇಸ್ ಮಾಡಬೇಕು. 1.5 ಟನ್ಗೆ 20 ಆಂಪ್ಸ್ MCBನ ಪ್ಲೇಸ್ ಮಾಡಬೇಕು. 2 ಟನ್ ಎಸಿಗೆ 25 ಆಂಪ್ಸ್ ರೇಟಿಂಗ್ ನಲ್ಲಿ MCBನ ಪ್ಲೇಸ್ ಮಾಡಬೇಕು ಅಂತ ನೋಡಿದ್ದು. ಸೊ ಯಾವ ಟೈಪ್ ಆಫ್ MCB ಅಂತ ಹೇಳಿಲ್ಲ. ಸೊ MCB ನಲ್ಲಿ ಹಲವಾರು ಟೈಪ್ಸ್ ಇದೆ. ಫಾರ್ ಎಕ್ಸಾಂಪಲ್ ABCD ಅಂಡ್ K ಅಂಡ್ Z ಟೈಪ್ MCB ಐತೆ. ಸೊ ಎಸಿಗೆ ಯಾವ ಟೈಪ್ ಆಫ್ MCBನ ಪ್ಲೇಸ್ ಮಾಡ್ಬೇಕಂದ್ರೆ C ಟೈಪ್ ಆಫ್ MCBನ ಪ್ಲೇಸ್ ಮಾಡಬೇಕು ಫ್ರೆಂಡ್ಸ್. ಸೊ ಈ ರೀತಿ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ, C20, C16, C25, C32 ಅಂತ ಮೆನ್ಷನ್ ಮಾಡಿರ್ತಾರೆ. ಲೋಡ್ಗೆ ತಕ್ಕಂಗೆ ಯೂಸ್ ಮಾಡುವಂತ MCBಗಳು. ಸೊ Z ಟೈಪ್ ಮತ್ತೆ K ಟೈಪ್ ನ ಲೋ ಸೆನ್ಸಿಟಿವಿಟಿ ಕರೆಂಟ್ ರೇಟಿಂಗ್ ನಲ್ಲಿ ಇನ್ಸ್ಟಾಲೇಷನ್ ಮಾಡ್ತಾರೆ. A ಟೈಪ್ B ಟೈಪ್ ನ ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡ್ತಾರೆ. ಸೊ C ಅಂಡ್ D ಮತ್ತೆ B ಟೈಪ್ ನು ಕೂಡ ಹೋಮ್ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ತಾರೆ. ದಟ್ ಮೀನ್ಸ್ ಮನೆ ವೈರಿಂಗ್ ಕೂಡ ಯೂಸ್ ಮಾಡ್ತಿರ್ತಾರೆ B ಮತ್ತೆ C ನ. ಸೊ ನೀವು C ಟೈಪ್ MCB ನ ಏರ್ ಕಂಡೀಷನರ್ ದಟ್ ಮೀನ್ಸ್ ಎಸಿಗೆ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಎಷ್ಟು ಆಂಪ್ಸ್ ರೇಟಿಂಗ್ ಅಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದು. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಐತೆ, ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಇವಾಗ ಎಸಿಗೆ ದಟ್ ಮೀನ್ಸ್ ಏರ್ ಕಂಡೀಷನರ್ಗೆ ಎಷ್ಟು KVA ರೇಟಿಂಗ್ ನಲ್ಲಿ ಸ್ಟೆಬಿಲೈಸರ್ನ ಇನ್ಸ್ಟಾಲ್ ಮಾಡಬೇಕು ಅಂದ್ರೆ 1 ಟನ್ ಎಸಿಗೆ 4 KVA ಇನ್ಸ್ಟಾಲ್ ಮಾಡಬೇಕು. ಅದೇ ರೀತಿ 1.5 ಟನ್ಗೂ ಕೂಡ 4 KVA ಇನ್ಸ್ಟಾಲ್ ಮಾಡಬೇಕು. 2 ಟನ್ಗೆ 5 KVA ರೇಟಿಂಗ್ ನಲ್ಲಿ ಸ್ಟೆಬಿಲೈಸರ್ನ ಇನ್ಸ್ಟಾಲ್ ಮಾಡಬೇಕು. ಸೊ ಇದಕ್ಕಿಂತ ಮೇಲ್ಗಡೆ ನೀವು ಸ್ಟೆಬಿಲೈಸರ್ನ ದಟ್ ಮೀನ್ಸ್ 8 KV 10 KV ಸ್ಟೆಬಿಲೈಸರ್ನ ಇನ್ಸ್ಟಾಲ್ ಮಾಡಿದ್ರೆ ಖಂಡಿತವಾಗ್ಲೂ ರನ್ ಆಗುತ್ತೆ, ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ಆದ್ರೆ ವೋಲ್ಟೇಜ್ ಫ್ಲಕ್ಚುಯೇಷನ್ ಆದಾಗ ಸ್ಟೆಬಿಲೈಸರ್ ಡ್ಯಾಮೇಜ್ ಆಗಲ್ಲ, ಖಂಡಿತವಾಗ್ಲೂ ಹಂಗೆ ಇರುತ್ತೆ. ಆದ್ರೆ ನಿಮ್ಮ ಮನೆಯಲ್ಲಿ ಯೂಸ್ ಮಾಡುವಂತ ಹೋಮ್ ಅಪ್ಲಿಕೇಶನ್ಸ್ ಫಾರ್ ಎಕ್ಸಾಂಪಲ್ ಟಿವಿ, ರೆಫ್ರಿಜರೇಟರ್ ದಟ್ ಮೀನ್ಸ್ ದಿಸ್ ಎಸಿ ಎಲ್ಲ ಡ್ಯಾಮೇಜ್ ಆಗುತ್ತೆ. ಸೊ ನಿಮ್ಮ ಮನೆ ಎಷ್ಟು ಲೋಡ್ ನ ಕನ್ಸ್ಯೂಮ್ ಮಾಡ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು, ಸೊ ಅದಾದ ನಂತರ KVA ರೇಟಿಂಗ್ ನಲ್ಲಿ ಎಷ್ಟು KV ಬೇಕು ಅಂತ ನೀವು ಸ್ಟೆಬಿಲೈಸರ್ನ ಪರ್ಚೇಸ್ ಮಾಡಿ ಫ್ರೆಂಡ್ಸ್. ಸೊ ಇಷ್ಟ ಬಂದಂಗೆ ಸ್ಟೆಬಿಲೈಸರ್ನ ಪರ್ಚೇಸ್ ಮಾಡಿ, ಕಾಸ್ಟ್ ನ ವೇಸ್ಟ್ ಮಾಡಬೇಡಿ, ದಟ್ ಮೀನ್ಸ್ ಮನಿನ ವೇಸ್ಟ್ ಮಾಡಬೇಡಿ. ಸೊ ಆ ರೀಸನ್ ಇಂದ ಸೊ ನಿಮ್ಗೆ ಎಷ್ಟು KVA ಬೇಕೋ ಸೊ ಅಷ್ಟು KVA ರೇಟಿಂಗ್ ಸ್ಟೆಬಿಲೈಸರ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಹೋಮ್ ಅಪ್ಲಿಕೇಶನ್ ಅಂತ ಬಂದ್ರೆ, ಸೊ ಇಡೀ ಬಿಲ್ಡಿಂಗ್ ಹೋಮ್ಗೆ ಸ್ಟೆಬಿಲೈಸರ್ ಬೇಕಾಗಿಲ್ಲ. ದಟ್ ಮೀನ್ಸ್ ಈ ಜನರೇಷನ್ ಅಲ್ಲಿ ಒನ್ಲಿ ಎಸಿ ಇದ್ರೆ ಮಾತ್ರ ಸಾಕು ಫ್ರೆಂಡ್ಸ್. ಯಾಕೆಂದ್ರೆ ಇಡೀ ಹೋಮ್ಗೆ ಬೇಕು ಅಂದ್ರೆ ನಾವು ಇವಾಗ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ನ ಯೂಸ್ ಮಾಡ್ತಿದೀವಿ. ಫಾರ್ ಎಕ್ಸಾಂಪಲ್ ದಟ್ ಮೀನ್ಸ್ MCB ಬಾಕ್ಸ್ ನ ಯೂಸ್ ಮಾಡ್ತಿದೀವಿ. ಸೊ ಆ ರೀಸನ್ ಇಂದ ನಾವು ಟ್ರಿಪ್ ಆಗುತ್ತೆ, ಏನೇ ಶಾರ್ಟ್ ಸರ್ಕ್ಯೂಟ್ ಆದ್ರೂ ಅದೇ ಆಟೋಮೆಟಿಕ್ ಆಗಿ ಟ್ರಿಪ್ ಆಗುತ್ತೆ. ಸೊ ಅದರಿಂದ ಬೇಕಾಗಿಲ್ಲ ಇವಾಗ. ಸೊ ಆದ್ರೆ ಎಸಿಗಂತೂ ಬೇಕೇ ಬೇಕು. ಸೊ ನೀವು ಎಸಿಗೆ ನೀವು ಪರ್ಚೇಸ್ ಮಾಡುವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಕಡೆ ವೋಲ್ಟೇಜ್ ಫ್ಲಕ್ಚುಯೇಷನ್ ದಟ್ ಮೀನ್ಸ್ ಫ್ಲಕ್ಚುಯೇಷನ್ ಅಂದ್ರೆ ಸಮ್ಟೈಮ್ಸ್ 230 ಬರುತ್ತೆ, ಸಮ್ಟೈಮ್ಸ್ 200 ಬರುತ್ತೆ, 180 ಬರುತ್ತೆ, ಸಮ್ಟೈಮ್ಸ್ 240 ಬರುತ್ತೆ. ಸೊ ಈ ರೀತಿ ವೋಲ್ಟೇಜ್ ಫ್ಲಕ್ಚುಯೇಷನ್ ಇರುತ್ತೆ. ಸೊ ಇವಾಗ ಈ ಟೈಮ್ ಅಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಬೂಸ್ಟರ್ ಸ್ಟೆಬಿಲೈಸರ್ ಅಂತ ಸಿಗುತ್ತೆ. ಅಲ್ಲೇ ನೀವು ಪರ್ಚೇಸ್ ಮಾಡುವಾಗಲೇ ಕೇಳ್ತಾರೆ ಫ್ರೆಂಡ್ಸ್, ನಾರ್ಮಲ್ ಸ್ಟೆಬಿಲೈಸರ್ ಬೇಕಾ, ಬೂಸ್ಟರ್ ಸ್ಟೆಬಿಲೈಸರ್ ಬೇಕಾ ಅಥವಾ ಡಬಲ್ ಬೂಸ್ಟರ್ ಸ್ಟೆಬಿಲೈಸರ್ ಬೇಕಾ ಅಂತ ಕೇಳ್ತಾರೆ. ಸೊ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ವೋಲ್ಟೇಜ್ ಬರ್ತಿದೆ ಅಂತ ನೋಡ್ಕೊಂಡು ಸೊ ನೀವು ಸ್ಟೆಬಿಲೈಸರ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಕಾನ್ಸ್ಟೆಂಟ್ ಆಗಿ 230 ಸೊ ಫ್ಲಕ್ಚುಯೇಷನ್ ಬಂದ್ರೆ ದಟ್ ಮೀನ್ಸ್ 229 228 ಆ ರೀತಿ ಫ್ಲಕ್ಚುಯೇಷನ್ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಸ್ಟೆಬಿಲೈಸರ್ನ ಪರ್ಚೇಸ್ ಮಾಡ್ಕೋಬಹುದು. ಆದ್ರೆ ನಿಮ್ಮ ಮನೆಯಲ್ಲಿ ಸಮ್ಟೈಮ್ಸ್ 150 180 200 ಸಮ್ಟೈಮ್ಸ್ 240 260 300 ವೋಲ್ಟೇಜ್ ಫ್ಲಕ್ಚುಯೇಷನ್ ಆಯ್ತಾ ಇದ್ರೆ ದಟ್ ಮೀನ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ, ಸಮ್ಟೈಮ್ಸ್ ಜಾಸ್ತಿ ಬರುತ್ತೆ. ಆ ರೀತಿ ಇದ್ದಾಗ ಡಬಲ್ ಬೂಸ್ಟರ್ ಅಥವಾ ಬೂಸ್ಟರ್ ಸ್ಟೆಬಿಲೈಸರ್ನ ಪರ್ಚೇಸ್ ಮಾಡಿ ಫ್ರೆಂಡ್ಸ್. ಸೊ ಬೂಸ್ಟರ್ ಸ್ಟೆಬಿಲೈಸರ್ ಬಂದು ಏನ್ ಮಾಡುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ 180 ವೋಲ್ಟೇಜ್ ಬರ್ತಿದೆಯಾ ಅಂದ್ರೆ ಸೊ ಎಸಿಗೆ 230 ವೋಲ್ಟೇಜ್ ಬೇಕಾಗುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಈ ಎಸಿಗೆ
230 ವೋಲ್ಟೇಜ್ ಬೇಕಾಗುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಬರ್ತಾ ಇರೋದು 180 ವೋಲ್ಟೇಜ್. ಸೊ ಅದೇನ್ ಮಾಡುತ್ತೆ ಅಂದ್ರೆ ಬೂಸ್ಟ್ ಮಾಡಿ 230 ವೋಲ್ಟೇಜ್ಗೆ ಕನ್ವರ್ಟ್ ಮಾಡಿ ಆ ಸ್ಟೆಬಿಲೈಸರ್ ಕೊಡುತ್ತೆ ಫ್ರೆಂಡ್ಸ್. ಸೊ ಅದೇ ಅದ್ರ ಕೆಲಸ. ಸೊ ಇನ್ನೊಂದು ಟೈಮ್ ಏನ್ ಮಾಡುತ್ತೆ ಅಂದ್ರೆ 300 ವೋಲ್ಟೇಜ್ ಬರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ. ಸೊ ಅವಾಗ ಬೂಸ್ಟರ್ ಅಥವಾ ನಾರ್ಮಲ್ ಅಷ್ಟು ವರ್ಕ್ ಆಗಲ್ಲ. ಬೂಸ್ಟರ್ ಅಂದ್ರೆ ಡಬಲ್ ಬೂಸ್ಟರ್ ಯೂಸ್ ಮಾಡುತ್ತೆ. 300 ವೋಲ್ಟೇಜ್ ನ ಸ್ಟೆಪ್ ಡೌನ್ ಮಾಡಿ 230 ವೋಲ್ಟೇಜ್ಗೆ ಔಟ್ಪುಟ್ ಕೊಡ್ತಾ ಇರುತ್ತೆ ಫ್ರೆಂಡ್ಸ್. ಸೊ ನಮಗೆ ಎಷ್ಟು ವೋಲ್ಟೇಜ್ ಔಟ್ಪುಟ್ ಬೇಕು, ಫಾರ್ ಎಕ್ಸಾಂಪಲ್ 230 ಬೇಕು ಅಂದ್ರೆ 230 ಕರೆಕ್ಟ್ ಆಗಿ ಕೊಡ್ತಾ ಇರುತ್ತೆ ಫ್ರೆಂಡ್ಸ್. ಸೊ ಬೂಸ್ಟರ್ ಮತ್ತೆ ಡಬಲ್ ಬೂಸ್ಟರ್ ಅಲ್ಲೇ ಡಿಸ್ಪ್ಲೇ ಮಾಡ್ತಾ ಇರುತ್ತೆ ಈ ರೀತಿ. ಇದು ಡಬಲ್ ಬೂಸ್ಟರ್ ಇದು ಡಬಲ್ ಬೂಸ್ಟರ್ ಸ್ಟೆಬಿಲೈಸರ್ ಅಲ್ಲೇ ಮೆನ್ಷನ್ ಮಾಡುತ್ತೆ ಇನ್ಪುಟ್ ಎಷ್ಟು ಬರ್ತಾ ಇದೆ, ಔಟ್ಪುಟ್ ಎಷ್ಟು ಹೋಯ್ತಾ ಇದೆ, ಮತ್ತೆ ಇನ್ಪುಟ್ ಇಷ್ಟು ಆಂಪ್ಸ್ ರಿಕ್ವೈರ್ಡ್ ಮಾಡ್ತಾ ಇದೆ, ಔಟ್ಪುಟ್ ಇಷ್ಟು ಆಂಪ್ಸ್ ರಿಕ್ವೈರ್ಡ್ ಫ್ಲೋ ಆಯ್ತಿದೆ ಅಂತ ಅಲ್ಲೇ ಮೆನ್ಷನ್ ಮಾಡುತ್ತೆ. ಸೊ ಇದೆಲ್ಲ ನಾರ್ಮಲ್ ಸ್ಟೆಬಿಲೈಸರ್ ಫ್ರೆಂಡ್ಸ್. ನೀವು ಆಲ್ಮೋಸ್ಟ್ ಈ ಸ್ಟೆಬಿಲೈಸರ್ ನೀವು ಯೂಸ್ ಮಾಡಿರ್ತೀರಿ, ಯಾಕಂದ್ರೆ ಹಳೆ ಕಾಲದಲ್ಲಿ ಇದೇ ರೀತಿ ಬರ್ತಾ ಇತ್ತು ಮತ್ತೆ ಇದೇ ರೀತಿ ಬರ್ತಾ ಇತ್ತು. ಸೊ ಈ ಸ್ಟೆಬಿಲೈಸರ್ಗಳು ಫ್ರೆಂಡ್ಸ್. ಸೊ ಸ್ಟೆಬಿಲೈಸರ್ ನ ಪರ್ಚೇಸ್ ಮಾಡುವಾಗ ನೀವು ನೋಡಿ ಪರ್ಚೇಸ್ ಮಾಡಿ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿದೆ ಡೈರೆಕ್ಟ್ ಆಗಿ 110 AC ಗೆ ಇಷ್ಟು, 1.5 ಟನ್ AC ಗೆ ಇಷ್ಟು, 210 AC ಗೆ ಇಷ್ಟು ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಕ್ಯಾಲ್ಕುಲೇಷನ್ ಮಾಡಿಲ್ಲ. ಏನ್ ರೀಸನ್ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡೋದು ಯಾರು ಸರಿಯಾಗಿ ನೋಡ್ತಾ ಇಲ್ಲ. ಆ ರೀಸನ್ ಇಂದ ಸೊ ಪ್ರಾಕ್ಟಿಕ್ ನೋಡಿದ್ರಿಂದ ನಾನು ಡೈರೆಕ್ಟ್ ಆಗಿ ಹಂಗೆ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ನಿಮ್ಗೆ ಕ್ಯಾಲ್ಕುಲೇಷನ್ ಬೇಕು ಅಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ರೀತಿ ಟ್ರಾನ್ಸ್ಫಾರ್ಮರ್ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದು. ಫಾರ್ ಎಕ್ಸಾಂಪಲ್ ಒಂದು ಏರಿಯಾಗೆ ಎಷ್ಟು KVA ರೇಟಿಂಗ್ ನಲ್ಲಿ ಟ್ರಾನ್ಸ್ಫಾರ್ಮರ್ ಇನ್ಸ್ಟಾಲ್ ಮಾಡಬೇಕು ಅಂತ. ಸೊ ಆ ವಿಡಿಯೋ ನೋಡಿದ್ರೆ ಈ ವಿಡಿಯೋ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ ಫ್ರೆಂಡ್ಸ್. ಯಾಕೆಂದ್ರೆ ನಿಮ್ಮ ಮನೆಗೆ ಎಷ್ಟು ಲೋಡ್ ಕನ್ಸ್ಯೂಮ್ ಮಾಡುತ್ತೆ ಅಂತ ಗೊತ್ತಾದ್ರೆ ಸಾಕು ಫ್ರೆಂಡ್ಸ್. ಎಷ್ಟು KVA ರೇಟಿಂಗ್ ನಲ್ಲಿ ನೀವು ಸ್ಟೆಬಿಲೈಸರ್ ನ ಪರ್ಚೇಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಹೋಮ್ಗೆ ಬೇಕಾಗಿಲ್ಲ, ಓನ್ಲಿ AC ಇದ್ರೆ ಸಾಕು ಫ್ರೆಂಡ್ಸ್. ಸೊ AC ಮತ್ತೆ ರೆಫ್ರಿಜಿರೇಟರ್ ಸೊ ಅದೆಲ್ಲ ಇದ್ರೆ, ಫ್ರಿಡ್ಜ್ ಇದ್ರೆ ಸಾಕು ಫ್ರೆಂಡ್ಸ್ ಆ ಸ್ಟೆಬಿಲೈಸರ್. ನೀವು ಅದಕ್ಕೂ ಬೇಕಾಗಿಲ್ಲ. ಸೊ AC ಗೆ ಖಂಡಿತವಾಗ್ಲೂ ಸ್ಟೆಬಿಲೈಸರ್ ಬೇಕು ಫ್ರೆಂಡ್ಸ್. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂತಹ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡ್ಕೊಳ್ಳಿ. ಸನ್ ಎಲೆಕ್ಟ್ರಿಕಲ್ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಬೇಕು ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಐತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಫ್ರೆಂಡ್ಸ್. ಸೊ ಅಲ್ಲೂ ಕೂಡ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.